ಎಲ್ಲರಿಗೂ ನಮಸ್ಕಾರ. ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ನಾನು ಜಿ.ಟಿ. ನಾರಾಯಣ ರಾವ್ ಇವರು ಬರೆದಂತಹ ಇಲ್ಲಿಯ ಬದುಕು ಅಲ್ಲಿಯ ಸರಕು ಎನ್ನುವಂತಹ ಲೇಖನದ ಪ್ರಶ್ನೋತ್ತರವನ್ನು ಹಾಕ್ತಾ ಇದ್ದೇನೆ ವಿದ್ಯಾರ್ಥಿಗಳೇ. GTN ಎಂದೇ ಪ್ರಖ್ಯಾತರಾಗಿ ಇರುವಂತಹ ಹೆಸರಾಂತ ವಿಜ್ಞಾನ ಲೇಖಕರಾಗಿರುವಂತಹ ಜಿ.ಟಿ. ನಾರಾಯಣ ರಾವ್ ಇವರು ಬರೆದಂತಹ ಇಲ್ಲಿಯ ಬದುಕು ಅಲ್ಲಿಯ ಸರಕು. ಮೊದಲ ಪ್ರಶ್ನೆ ನೋಡಿ, 8 ಅಂಕದ ಪ್ರಶ್ನೆ. 2 ಪ್ರಶ್ನೆಗಳಿವೆ. ಈ ಎರಡರಲ್ಲಿ ಯಾವುದು ಬಂದರೂ ಕೂಡ ನೀವು ಉತ್ತರವನ್ನು ಒಂದೇ ರೀತಿಯಾಗಿ ಬರೆಯಿರಿ. ಪ್ರಶ್ನೆ ನೋಡಿ, ನೈಸರ್ಗಿಕ ವರಪ್ರಧಾನವಾದ ಬುದ್ಧಿಯನ್ನು ಉಪಯೋಗಿಸದಿದ್ದರೆ ವ್ಯಕ್ತಿ ಕುರುಡು ನಂಬಿಕೆಗಳ ದಾಸನಾಗುತ್ತಾನೆ ಎನ್ನುವುದನ್ನು ಲೇಖಕರು ವಿವರಿಸಿದ ಬಗೆ ಹೇಗೆ? ಅಥವಾ 2ನೇ ಪ್ರಶ್ನೆ, ಇಲ್ಲಿಯ ಬದುಕು ಅಲ್ಲಿಯ ಸರಕು ಪ್ರಬಂಧದ ಆಶಯವನ್ನು ಬರೆಯಿರಿ. ಉತ್ತರ ಈ ರೀತಿ ಇದೆ ನೋಡಿ. ಪ್ರಸ್ತುತ ಈ ಲೇಖನವನ್ನು ವೈಜ್ಞಾನಿಕ ಮನೋಧರ್ಮ ಎನ್ನುವಂತಹ ಕೃತಿಯಿಂದ ಆಯ್ದುಕೊಳ್ಳಲಾಗಿದೆ. ಫಲಜ್ಯೋತಿಷ್ಯಕ್ಕೆ ಇಂದು ಪ್ರಪಂಚದ ಹೆಚ್ಚಿನ ಕಡೆಗಳಲ್ಲಿ ಅಧಿಕಾಧಿಕ ಪುರಸ್ಕಾರ ಲಭಿಸುತ್ತಿರುವಂಥದ್ದು ಖಾಸಗಿಯಾಗಿ ಮತ್ತು ಸಾರ್ವಜನಿಕವಾಗಿ ಅವರು ನೀಡುವ ಸಲಹೆಯನ್ನು ನುಡಿಯುವ ಭವಿಷ್ಯವನ್ನು ಜನ ಪ್ರಶ್ನೆಗೆ ಒಳಪಡಿಸದೆ ಅಂಗೀಕರಿಸುವಂಥದ್ದು ನಡೆದೇ ಇದೆ. ಆದರೆ ಇದನ್ನು ನಂಬಬೇಕೆಂದಿರುವವರು ಅದರ ಸಿದ್ಧಾಂತಗಳಿಗೆ ಯಾವುದೇ ವೈಜ್ಞಾನಿಕ ಅಡಿಪಾಯ ಇಲ್ಲ ಎನ್ನುವುದನ್ನು ಮನಗಾಣಬೇಕು. ಫಲಜ್ಯೋತಿಷ್ಯವನ್ನು ಜನ ಏಕೆ ನಂಬುತ್ತಾರೆ? ಇಂದಿನ ಅನಿಶ್ಚಿತ ಸನ್ನಿವೇಶಗಳಲ್ಲಿ ಸೂಕ್ತವಾದಂತಹ ನಿರ್ಧಾರವನ್ನು ತಳೆಯಲು ಯೋಗ್ಯ ಮಾರ್ಗದರ್ಶನ ಲಾಭ ಅಗತ್ಯ ಅನ್ನುವಂಥದ್ದು ಬಹುಮಂದಿಯ ಆಶಯ. ತಮ್ಮ ನಿಯಂತ್ರಣಕ್ಕೆ ಅಧೀನವಾಗಿರುವಂತಹ ನಕ್ಷತ್ರಕ್ಕೆ ಸಂಬಂಧಿಸಿದ ಹಾಗೆ ಪೂರ್ವ ನಿರ್ಧರಿತವಾಗಿರುವಂತಹ ಅದೃಷ್ಟದಲ್ಲಿ ಭರವಸೆಯನ್ನು ಇಡುವುದು ಅವರ ಅಪೇಕ್ಷೆ. ಆದರೆ ಪ್ರತಿಯೊಬ್ಬನೂ ಕೂಡ ಈ ಪ್ರಪಂಚವನ್ನು ಎದುರಿಸಲೇಬೇಕು. ಪ್ರತಿಯೊಬ್ಬನ ಭವಿಷ್ಯವೂ ಕೂಡ ಅವನ ಕೈಯಲ್ಲಿದೆ ಅನ್ನುವಂಥದ್ದನ್ನು, ಈ ಒಂದು ಸಂಗತಿಗಳನ್ನು ಪ್ರತಿಯೊಬ್ಬರೂ ಕೂಡ ತಿಳ್ಕೊಳ್ಬೇಕು. ಆದರೆ ಇಂತಹ ಈ ಒಂದು ವಿಜ್ಞಾನದ ಲೋಕದಲ್ಲಿ ಆಧುನಿಕತೆ ಇದ್ದರೂ ಕೂಡ ವಿಶ್ವವಿದ್ಯಾಲಯದ ಪದವೀಧರೆಯಾಗಿರುವಂತಹ ಒಂದು ಒಳ್ಳೆಯ ಸಮಾಜದಲ್ಲಿ ಬಂದಿರುವಂತಹ ಯಾವುದೇ ಒಂದು ಹುಡುಗಿಯ ಮದುವೆಯ ಮೊದಲ ಹೆಜ್ಜೆ ಜಾತಕ ಪರಿಶೀಲನೆಯಿಂದ ಪ್ರಾರಂಭವಾಗ್ತದೆ ಅಂತ ಇಲ್ಲಿ ಲೇಖಕರು ಹೇಳ್ತಾರೆ. ಇದು ಆಶ್ಚರ್ಯದ ಸಂಗತಿಯಾಗಿದೆ. ಹಾಗೆ ನಮ್ಮದು ಪುರುಷ ಪ್ರಧಾನವಾದಂತಹ ಸಮಾಜ. ಅಂದರೆ ಪುರುಷರ ಏನು ಆಶಯಗಳಿವೆಯೋ ಅದಕ್ಕೆ, ಪುರುಷರ ಅಭಿಪ್ರಾಯಗಳಿಗೆ ಮೊದಲ ಮನ್ನಣೆ. ಹಾಗಾಗಿ ಇಂತಹ ಮದುವೆಯಂತಹ ಜೀವನದ ನಿರ್ಣಾಯಕ ಸಂದರ್ಭಗಳಲ್ಲಿ ಹುಡುಗನದು ಅಥವಾ ಆತನ ತಂದೆ ತಾಯಿಗಳದ್ದು ಕೊನೆಯ ನಿರ್ಧಾರ. ಅಂದರೆ ಆ ಬಲಿಷ್ಠ ಪಕ್ಷದವರು, ಲೇಖಕರು ಹೇಳ್ತಾರೆ, ಆ ಬಲಿಷ್ಠ ಪಕ್ಷದವರು ಅಂದರೆ ಇಲ್ಲಿ ಗಂಡಿನ ಕಡೆಯವರು, ಅವರು ಈ ದುರ್ಬಲ ಪಕ್ಷದವರು ಅಂದರೆ ಹೆಣ್ಣಿನ ಕಡೆಯವರಿಗೆ ಕೆಲವೊಂದು ಷರತ್ತುಗಳನ್ನು ವಿಧಿಸುವಂಥ ಒಂದು ಹಕ್ಕನ್ನು ಪಡೆದಿದ್ದಾರೆ. ಇದನ್ನು ಸಮಾಜ ಮೌನವಾಗಿ ಒಪ್ಪಿಕೊಂಡಿದೆ. ಇದನ್ನು ಏಕಮುಖ ವ್ಯವಹಾರ ಅಂತ ಇರುವಂಥ ಈ ವ್ಯವಸ್ಥೆ ಇದು. ಈ ವ್ಯವಸ್ಥೆಯಿಂದಾಗಿ ಸಾಧಾರಣವಾಗಿ ಹೆಣ್ಣು ಹೆತ್ತವರ ಶಾಶ್ವತವಾದಂಥ ನರಳಿಕೆಗೆ ಇದು ಕಾರಣವಾಗಿದೆ. ಈ ವ್ಯವಸ್ಥೆಯಲ್ಲಿ ಬಲಿಷ್ಠ ಪಕ್ಷದವರು ಸಂದೇಹ ದೃಷ್ಟಿಯಿಂದ ನೋಡಿ ಸಂಬಂಧವನ್ನು ನಿರಾಕರಿಸುವುದು ವಿರಳವೇನೂ ಅಲ್ಲ. ಅಂದರೆ ಹುಡುಗನ ಕಡೆಯವರು ಇಂಥದ್ದನ್ನು ಯಾವುದನ್ನಾದರೂ ಹೇಳಿದಾಗ ಈ ಬಲಿಷ್ಠ ಪಕ್ಷದವರು ಅಂದರೆ ಹೆಣ್ಣಿನ ಪಕ್ಷದವರು ಇಲ್ಲಿ ಅವರು ಹುಡುಗನನ್ನು ನಿರಾಕರಿಸುವಂಥದ್ದು ನಡೀತದೆ. ಅಂದರೆ ಬಹುಶಃ ಸಂದೇಹ ದೃಷ್ಟಿಯಿಂದ ನೋಡಿ ಹೀಗಿದ್ದಿರ್ಬೋದು, ಹುಡುಗನಲ್ಲಿರುವಂಥ ಯಾವುದೋ ಒಂದು ಸಮಸ್ಯೆಯನ್ನು ಮುಚ್ಚಲಿಕ್ಕೆ ಅವರು ಈ ನಟನೆ ಮಾಡ್ತಾ ಇದ್ದಾರೆ ಅನ್ನೋಂಥ ಸಮಜಾಯಿಸಿ ಕೂಡ ಅವರೇ ಕೊಡ್ತಾರೆ. ಇನ್ನು ಲೇಖಕರು ಹೇಳ್ತಾರೆ, ರೋಹಿಣಿ ನಕ್ಷತ್ರದಲ್ಲಿ ಗಂಡು ಮಗು ಹುಟ್ಟಿದರೆ ಸೋದರ ಮಾವನ ಎದೆ ನಡುಗುತ್ತದೆ. ಅಂದರೆ ಯಾಕೆ ಅಂತ ಒಂದು ಕಥೆ ಬರ್ತದೆ. ಕೃಷ್ಣನ ಮಾವ ಕಂಸನ ವಧೆಯಾದದ್ದು ರೋಹಿಣಿ ನಕ್ಷತ್ರದಲ್ಲಿ ಹುಟ್ಟಿದಂತಹ ಕೃಷ್ಣನಿಂದಾಗಿ ಆತನ ವಧೆ ಆಗ್ತದೆ. ಹಾಗಾಗಿ ಸಾಮಾನ್ಯರಾದವರು ಕೂಡ ತಮ್ಮ ತಂಗಿಯೋ ಅಕ್ಕನಲ್ಲಿಯೋ ಒಂದು ಮಗು ಹುಟ್ಟಿದರೆ ಅದು ತನ್ನ ಅವಸಾನಕ್ಕೆ ಕಾರಣ ಆಗ್ತದೆ. ಅಂದರೆ ಸೋದರ ಮಾವ ನಡುಗುವಂಥದ್ದು ಇಂತಹ ನಿದರ್ಶನಗಳಿವೆ.
ಹಾಗೆ ಕೆಲವೊಂದು ಉದಾಹರಣೆಗಳನ್ನು ಹೇಳ್ತಾರೆ ಅವರು, ಲೇಖಕರು ಹೇಳ್ತಾರೆ. ತಮ್ಮ ಶಿಕ್ಷಣ ಮತ್ತು ವೃತ್ತಿಗಳಲ್ಲಿ ಅಸಾಧಾರಣ ಪ್ರತಿಭೆ ಪ್ರದರ್ಶಿಸುವ ಪ್ರೌಢ ವಿದ್ವಾಂಸರೂ ಕೂಡ ಫಲಜ್ಯೋತಿಷಿಗಳ ಮುಂದೆ ಮುಗ್ಧ ಅನಾಥರಂತೆ ಮತ್ತು ಶುದ್ಧ ಬುದ್ಧಿಹೀನರಂತೆ ಮಾಡುತ್ತಾರೆ. ಅಂದರೆ ಅವರಷ್ಟು ಓದಿಕೊಂಡಿದ್ರೂ ಕೂಡ ಅವರು ಫಲಜ್ಯೋತಿಷ್ಯವನ್ನು ನಂಬ್ತಾರೆ ಅನ್ನೋದನ್ನು ಇಲ್ಲಿ ಲೇಖಕರು ಹೇಳ್ತಾರೆ. ಜ್ಯೋತಿರ್ವಿಜ್ಞಾನ ಅಂದರೆ ಫಲಜ್ಯೋತಿಷ್ಯ, ಇದು ಕತ್ತಲ ಮನೆಯಲ್ಲಿರುವಂಥ ವಸ್ತುವನ್ನು ತೋರಿಸುವ ದೀಪದ ಬೆಳಕಿನಂತೆ ಪೂರ್ವಜನ್ಮದಲ್ಲಿ ಮಾಡಿರುವ ಪುಣ್ಯ ಪಾಪಗಳಿಂದ ಈ ಜನ್ಮದಲ್ಲಿ ಉಂಟಾಗುವ ಫಲವನ್ನು ತಿಳಿಸ್ತದೆ ಅನ್ನುವಂಥದ್ದೇ ಇದೇ ಜಾತಕ ತಿಲಕ. ಇದು ಶಾಸ್ತ್ರದ ಕರಾರು ಹಕ್ಕು ನಿರ್ಣಯ. ಪುಸ್ತಕದ ಅಂಗಡಿಗಳಿಗೆ ನೀವು ಹೋದ್ರಿ ಅಂತ ಇದ್ದರೆ, ಪುಸ್ತಕದ ಅಂಗಡಿಗಳಲ್ಲಿ ವಿಶ್ವಾಸಾರ್ಹತೆ ಮತ್ತು ಅಂತಸ್ತು ತರುವಂತಹ, ಅಂದರೆ ಹಣ ತರುವಂತಹ ಯಾವುದಾದ್ರೂ ಇದ್ದರೆ ಅಲ್ಲಿ ಲೇಖಕರು ಹೇಳ್ತಾರೆ, ಅಲ್ಲಿರುವಂಥದ್ದು ಸಾಧಾರಣವಾಗಿ ಯಾವುದು ಅಂತಸ್ತನ್ನಿರ್ಬೋದು, ವಿಶ್ವಾಸಾರ್ಹತೆಯನ್ನು ತರುವಂಥದ್ದು ವಿಚಾರ, ಅಭಿಜಾತ ವಾಂಗ್ಮಯ ಮತ್ತು ವಿಚಾರ ಸಾಹಿತ್ಯಕ್ಕೆ ಸಂಬಂಧಿಸಿದಂಥ ಕೃತಿಗಳು. ಆದರೆ ಅದು ವಿರುದ್ಧವಾಗಿ ಪುಸ್ತಕದ ಅಂಗಡಿಯಲ್ಲಿ ಹೆಚ್ಚು ಮಾರಾಟ ಆಗುವುದು ಅಂದರೆ ಲೈಂಗಿಕ ವಾಂಗ್ಮಯ ಮತ್ತು ಫಲಜ್ಯೋತಿಷ್ಯಕ್ಕೆ ಸಂಬಂಧಿಸಿದಂಥ ಪುಸ್ತಕಗಳು. ಇವು ಅಂಗಡಿಯ ಮಾಲಕನನ್ನು ಸಲಹುತ್ತದೆ ಅಂತ. ಅಂದರೆ ಜನರು ತಗೊಳ್ಳುವುದೇ ಲೈಂಗಿಕ ವಿಷಯಗಳಿಗೆ ಸಂಬಂಧಿಸಿದಂತಹ ಪುಸ್ತಕಗಳನ್ನು ಮತ್ತು ಜ್ಯೋತಿಷ್ಯಕ್ಕೆ ಸಂಬಂಧಿಸಿದಂತಹ ಪುಸ್ತಕಗಳನ್ನು ತೆಗೆದುಕೊಳ್ಳುವಂಥದ್ದು ಹೊರತು ಬೇರೆ ವಿಚಾರ ಸಾಹಿತ್ಯಕ್ಕೆ ಸಂಬಂಧಿಸಿದ ಹಾಗೆ ಯಾವ ಪುಸ್ತಕಗಳನ್ನು ಅವರು ಕೊಳ್ಳುವುದಿಲ್ಲ. ಖಗೋಳ ವಿಜ್ಞಾನಿ ಕಾರ್ಲ್ ಸಗಾನ್ ಕಾಸ್ಮೋಸ್ ಪುಸ್ತಕದಲ್ಲಿ ಹೀಗೆ ಬರೆದಿದ್ದಾನೆ: ಸಮಕಾಲೀನ ಪಾಶ್ಚಾತ್ಯ ಸಮಾಜದಲ್ಲಿ ಫಲಜ್ಯೋತಿಷ್ಯ ಕುರಿತು ಒಂದು ಪತ್ರಿಕೆಯನ್ನು ಕೊಳ್ಳುವುದು ಸುಲಭ. ಖಗೋಳ ವಿಜ್ಞಾನ ಕುರಿತದ್ದನ್ನು ಪತ್ತೆ ಹಚ್ಚುವುದು ಕಡು ಕಠಿಣ. ಹೆಚ್ಚು ಕಡಿಮೆ ಅಮೇರಿಕದಲ್ಲಿ ಇರುವಂತಹ ಪ್ರತಿ ವೃತ್ತಪತ್ರಿಕೆಯಲ್ಲಿ ಕೂಡ ಫಲಜ್ಯೋತಿಷ್ಯದ ಕುರಿತ ದೈನಿಕ, ಅಂದರೆ ದಿನನಿತ್ಯದ ಅಂಕಣಗಳು ಅಲ್ಲಿರ್ತವೆ, ಪ್ರಕಟವಾಗ್ತದೆ. ವಾರಕ್ಕೊಮ್ಮೆಯಾದರೂ ಖಗೋಳ ವಿಜ್ಞಾನ ಕುರಿತ ಅಂಕಣ ಪ್ರಕಟಿಸುವ ವೃತ್ತಪತ್ರಿಕೆ ತೀರಾ ವಿರಳ. ಅಂದರೆ ಆಕಾಶಕ್ಕೆ ಸಂಬಂಧಿಸಿದ ಹಾಗೆ, ಖಗೋಳಶಾಸ್ತ್ರಕ್ಕೆ ಸಂಬಂಧಿಸಿದ ಹಾಗೆ ಪುಸ್ತಕಗಳು ಅಲ್ಲಿ ಅಥವಾ ಅಂಕಣಗಳು ಪ್ರಕಟವಾಗುವುದಿಲ್ಲ. ಅಲ್ಲಿ ಅಂಕಣಗಳು ಪ್ರಕಟವಾಗುವಂಥದ್ದು ಫಲಜ್ಯೋತಿಷ್ಯಕ್ಕೆ, ಅಂದರೆ ಜ್ಯೋತಿಷ್ಯಕ್ಕೆ ಸಂಬಂಧಿಸಿದ ಹಾಗೆ ಅಂಕಣಗಳು ಅಲ್ಲಿ ಪ್ರಕಟವಾಗ್ತದೆ. ಆಧುನಿಕ ಸಂಯುಕ್ತ ಸಂಸ್ಥಾನಗಳಲ್ಲಿ ಖಗೋಳ ವಿಜ್ಞಾನಿಗಳ 10ರಷ್ಟು ಫಲಜ್ಯೋತಿಷ್ಯಗಳು ಇದ್ದಾರೆ. ಫಲಜ್ಯೋತಿಷಿಗಳು ಅಂದರೆ ಜ್ಯೋತಿಷ್ಯದ ಕುರಿತು ಮಾತನಾಡುವವರು ಅವರ ಡಬ್ಬಲ್ ಇದ್ದಾರೆ. ಡಬ್ಬಲ್ ಅಲ್ಲ, 10 ಪಟ್ಟು. ಔತಣಕೂಟಗಳಲ್ಲಿ ಜನರನ್ನು ಭೇಟಿಯಾದಾಗ ಕೆಲವರು ಲೇಖಕರನ್ನು, ಅವರು ಒಬ್ಬರು ವಿಜ್ಞಾನಿ, GTN ಅವರು ವಿಜ್ಞಾನಿ ಆಗಿರುವವರು, ಅವರು ವಿಜ್ಞಾನಿ ಅನ್ನೋದನ್ನು ತಿಳಿಯದೆ ನೀವು ಮಿಥುನ ರಾಶಿಯೇ ಅಥವಾ ನಿಮ್ಮ ರಾಶಿ ಯಾವುದು ಅಂತ ಪ್ರಶ್ನಿಸ್ತಾರಂತೆ. ಅತ್ಯಂತ ವಿರಳವಾಗಿ ಸೂಪರ್ನೋವಾ ಸ್ಫೋಟನೆಯಲ್ಲಿ ಚಿನ್ನ ಸೃಷ್ಟಿಯಾಗುತ್ತದೆ ಎಂಬುದನ್ನು ನೀವು ಕೇಳಿದ್ದೀರಾ? ಅಥವಾ ಮಾರ್ಸ್ ರೋವರ್ ಯೋಜನೆಯನ್ನು ಕಾಂಗ್ರೆಸ್ ಎಂದು ಮಂಜೂರು ಮಾಡಿತು ಎಂದು ಭಾವಿಸಿದ್ದೀರಿ? ಇಂಥ ಪ್ರಶ್ನೆಗಳನ್ನು ಅವರು ಕೇಳ್ತಾ ಇದ್ರಂತೆ ಈ ಲೇಖಕರನ್ನು. ಅದಕ್ಕೆ ಈ ಲೇಖಕರು ಹೇಳ್ತಾರೆ, ಒಬ್ಬ ವ್ಯಕ್ತಿ ಫಲಜ್ಯೋತಿಷ್ಯದ ದಾಸನಾಗುವುದು ಏಕೆ? ಮುಖ್ಯ ಕಾರಣಗಳು ಇವು ಅಂತ ಹೇಳ್ತಾರೆ. ಬದುಕಿನ ಸವಾಲು ಎದುರಿಸುವ ಛಲ ಇಲ್ಲದಿರುವಿಕೆ, ಅಧೈರ್ಯ ಇಲ್ಲದೇ ಇರುವಂಥದ್ದು, ಹಾಗೆಯೇ ಮನುಷ್ಯನಿಗಿರುವಂಥ ಉದಾಸೀನತೆ, ಪ್ರಿಯವಾದುದನ್ನು ಕೇಳುವ ಬಯಕೆ, ಗಾಳಿ ಗೋಪುರ ಕಟ್ಟಿ ಅದರಲ್ಲಿ ಐಷಾರಾಮವಾಗಿ ವಿಹರಿಸುವಂಥ ಕನಸು. ಅಂದರೆ ವ್ಯಕ್ತಿ ತನಗೆ ಯಾವುದು ಇಷ್ಟವೋ ಅದನ್ನು ಬೇಗ ಕೇಳುವಂಥದ್ದು, ಪ್ರಿಯವಾದುದನ್ನು ಮಾತ್ರ ಕೇಳುವ ಬಯಕೆ. ಹಾಗೆ ಗಾಳಿಗೋಪುರವನ್ನು ಕಟ್ಟಿ ಅದರಲ್ಲಿ ಆರಾಮವಾಗಿ ಐಷಾರಾಮವಾಗಿ ವಿವರಿಸುವಂಥ ಒಂದು ಕನಸು. ಪರಂಪರೆಯನ್ನು ಪ್ರಶ್ನಿಸುವಂತಹ ಅದಟಿನ ಗೈರು ಹಾಜರಿ ಮತ್ತು ಅವ್ಯಕ್ತದ ಬಗೆಗೆ ವಿನಾಕಾರಣ ಭಯ, ಅಂದರೆ ಪರಂಪರೆಯನ್ನು ಪ್ರಶ್ನಿಸುವ ಹಾಗಿಲ್ಲ ಅನ್ನುವಂಥದ್ದು. ಇಲ್ಲಿಯ ಬದುಕನ್ನು ಇಲ್ಲಿಯೇ ಎದುರಿಸಿ ಗೆಲ್ಲುವ ಕೆಚ್ಚು ವ್ಯಕ್ತಿಯ ಜೀವನ ಧರ್ಮವಾಗದ ಹೊರತು ಆತನಿಗೆ ಫಲಜ್ಯೋತಿಷ್ಯದ ಹಿಡಿತದಿಂದ ವಿಮೋಚನೆ ಖಂಡಿತ ಇಲ್ಲ ಅನ್ನುವಂಥದ್ದನ್ನು ಲೇಖಕರು ಹೇಳ್ತಾರೆ. ಇಲ್ಲಿ GT ನಾರಾಯಣ ರಾವ್ ಅವರನ್ನು ಒಬ್ಬರು ಹಿರಿಯರು ಈ ರೀತಿ ಪ್ರಶ್ನೆ ಮಾಡ್ತಾರಂತೆ: ಅನಾದಿ ಕಾಲದಿಂದಲೂ ಮಾನವನ ಒಡನಾಡಿಯಾಗಿರುವಂತಹ
ಒಡನಾಡಿಯಾಗಿದ್ದು ಅವನ ಬದುಕನ್ನು ಫಲಪ್ರದವಾಗಿ ರೂಪಿಸಿಕೊಂಡು ಬಂದಿರುವ ಹಾಗೂ ಸಕಲ ಜ್ಞಾನ ವಿಜ್ಞಾನಗಳ ಮಾತೆಯಾಗಿರುವಂಥ ಫಲಜ್ಯೋತಿಷ್ಯದ ಬಗ್ಗೆ ನಿಮಗೆ ಯಾಕೆ ವಿರೋಧ, ನಿಮಗೆ ಯಾಕೆ ಸಿಟ್ಟು ಅಂತ ಒಂದು ಪ್ರಶ್ನೆಯನ್ನು ಕೇಳ್ತಾರಂತೆ. ಫಲಜ್ಯೋತಿಷ್ಯದಂಥ ಒಂದು ಉಪಯುಕ್ತ ವಿಷಯದ ಕುರಿತು ಲೇಖಕರು ವೈರ ತಳೆದು ಮೃತ ಆರ್ಥಿಕ ನಷ್ಟಕ್ಕೂ ಕೀರ್ತಿ ಕಳಂಕಕ್ಕೂ ಒಳಗಾಗುತ್ತಿರುವವರಲ್ಲ ಎನ್ನುವಂಥ ಕಾರಣಕ್ಕಾಗಿ ಆ ಹಿರಿಯರಿಗೆ ಈ ಲೇಖಕರ ಬಗ್ಗೆ ಕಳಕಳಿ. ನಿಮ್ಮ ಅಧ್ಯಯನ ವಿಷಯ ಖಗೋಳ ವಿಜ್ಞಾನ. ಇದರ ತಾಯಿಯಾದ ಫಲಜ್ಯೋತಿಷ್ಯವನ್ನು ಕಡೆಗಣಿಸಿ ಏಕೆ ಹಾಳಾಗುತ್ತೀರಿ? ಮನಸ್ಸು ಮಾಡಿದರೆ ನೀವು ಕೂಡ ಪ್ರಸಿದ್ಧವಾದಂಥ ಜ್ಯೋತಿಷಿಯಾಗಿ ಆರ್ಥಿಕತೆ ಮತ್ತು ಯಶಸ್ಸು ಕೂಡ ಹಾಗೆ ಗೌರವ ಕೂಡ ಸಂಪಾದಿಸಬಹುದಲ್ಲ ಅಂತ ಅವರು ಕೇಳ್ತಾರಂತೆ. ಆಗ ಲೇಖಕರು ಹೇಳ್ತಾರಂತೆ, ಹೌದು, ಮನುಕುಲದ ಜೊತೆ ಅನಾದಿ ಕಾಲದಿಂದಲೂ ಪಿಡುಗಿನಂತೆ ಇದ್ದು, ಒಂದು ಮೌಢ್ಯದ ಹಾಗೆ ಇದ್ದು, ದೇಶ ಕಾಲ ಪಾತ್ರಕ್ಕನುಗುಣವಾಗಿ ವಿವಿಧ ರೂಪವನ್ನು ತಳೆದು ಇಡೀ ಎಲ್ಲೆಡೆ ತನ್ನ ಜಾಲವನ್ನು ಹಾಸಿ ಸರ್ವವ್ಯಾಪಿಯಾಗಿರುವಂಥ ಈ ಮಹಾಶೋಷಕಗಳು ಇವುಗಳು ಎರಡು. ಒಂದು ವ್ಯಭಿಚಾರ ಮತ್ತು ಫಲಜ್ಯೋತಿಷ್ಯ. ವ್ಯಭಿಚಾರ ಅನ್ನುವಂಥದ್ದು ದೇಹಕ್ಕೆ ಸಂಬಂಧಿಸಿದ್ದು, ಆದರೆ ಎರಡನೇದು ಈ ಫಲಜ್ಯೋತಿಷ್ಯ ಇದೆಯಲ್ಲ, ಅದು ಮನಸ್ಸಿಗೆ ಸಂಬಂಧಿಸಿದಂಥ, ಮನಸ್ಸಿಗೆ ಮುಸುಕಿದಂಥ ಒಂದು ಜಾಡ್ಯ, ಮೌಢ್ಯ. ಫಲಜ್ಯೋತಿಷ್ಯ ಜ್ಞಾನ ವಿಜ್ಞಾನಗಳ ತಾಯಿಯಲ್ಲ, ಖಗೋಳ ವಿಜ್ಞಾನದ ಜಾರಪುತ್ರಿ ಅಂತ ಹೇಳ್ತಾರೆ ಇಲ್ಲಿ ಲೇಖಕರು. ಇಲ್ಲಿಯ ಬದುಕಿನ ಸಮಸ್ಯೆಗೆ ಇಲ್ಲಿಯೇ ಪರಿಹಾರ ನಾವು ಹುಡುಕಬೇಕು. ಇಲ್ಲದೇ ಇರುವಂಥ ಅಲ್ಲಿಯ ಸರಕಿನಲ್ಲಿ ಅಲ್ಲ, ಅಲ್ಲಿ ಇಲ್ಲಿ ಎಲ್ಲೆಲ್ಲಿಯೂ ಸರ್ವವ್ಯಾಪಿ ಆಗಿರುವುದು ಭೌತ ನಿಯಮಗಳು. ಮಾನವನಿಂದ ಮಾಡಲ್ಪಟ್ಟಂತಹ ನೀತಿ ನಿಯಮಗಳನ್ನು ಭೌತ ನಿಯಮಗಳಿಗೆ ತಳಕು ಹಾಕುವುದು ಶುದ್ಧ ಅಸಂಬದ್ಧತೆಯ ಕ್ರಿಯೆ. ಜಡ ಆಕಾಶಕಾಯಗಳಿಗೆ ಅಥವಾ ಇಲ್ಲದೇ ಇರುವಂತಹ ದೈವಿಕ ಬಲಗಳಿಗೆ ಪೂಜೆ, ಪ್ರಾರ್ಥನೆ, ಹೋಮ, ಬಲಿ, ಪ್ರಾಯಶ್ಚಿತ್ತ ಮೊದಲಾಗಿ ಹಣ ಕೊಟ್ಟು, ಅಂದರೆ ಲಂಚ ಕೊಟ್ಟು, ಭೌತ ನಿಯಮಗಳನ್ನು ಅಥವಾ ಮಾನವ ವರ್ತನೆಯನ್ನು ತನಗೆ ಅನುಕೂಲವಾಗುವಂತೆ, ತನ್ನ ಶತ್ರುಗಳಿಗೆ ಪ್ರತಿಕೂಲವಾಗುವಂತೆ ಬೌದ್ಧಿಕ ಖೋರತನದ ನಿದರ್ಶನ ಇದು ಅಂತ ಹೇಳ್ತಾರೆ. ಉತ್ತರ ಕುಮಾರತ್ವದ ಪ್ರದರ್ಶನ ಪಲಾಯನ ನೀತಿಯ ಪ್ರತ್ಯಕ್ಷ ಪ್ರಮಾಣ. ಅಂದರೆ ಫಲಜ್ಯೋತಿಷ್ಯವನ್ನು ನಂಬುವಂಥದ್ದು. ನೈಸರ್ಗಿಕ ವರಪ್ರಧಾನವಾದ ಬುದ್ಧಿಯನ್ನು ಉಪಯೋಗಿಸದೇ ಇದ್ದರೆ ವ್ಯಕ್ತಿ ಕುರುಡು ನಂಬಿಕೆಗಳ ದಾಸನಾಗುವುದು ಖಂಡಿತ ಅನ್ನೋದನ್ನು ಲೇಖಕರು ಈ ಲೇಖನದಲ್ಲಿ ವಿವರಿಸ್ತಾರೆ. ಇನ್ನು 5 ಅಂಕದ ಪ್ರಶ್ನೋತ್ತರ. ಒಂದು ಪ್ರಶ್ನೆ ಇದೆ, ಫಲಜ್ಯೋತಿಷ್ಯದ ಪ್ರಾಬಲ್ಯ ವ್ಯಾಪ್ತಿ ಕುರಿತು ವಿವರಿಸಿರಿ. ಇದಕ್ಕೂ ಕೂಡ ಅದೇ ಉತ್ತರ, ಸ್ವಲ್ಪ ಸಂಕ್ಷಿಪ್ತವಾಗಿ ಬರ್ಕೊಂಡ್ರಾಯ್ತು. ಇನ್ನು ಟಿಪ್ಪಣಿ ಕೂಡ ಬರ್ಬೋದು. ಇಲ್ಲಿಯ ಬದುಕು ಅಲ್ಲಿಯ ಸರಕು ಅನ್ನುವಂಥದ್ದು, ಇದನ್ನು ಕೂಡ ಸ್ವಲ್ಪ ಸಂಕ್ಷಿಪ್ತವಾಗಿ ಬರ್ಕೊಂಡ್ಬಿಡಿ. ಇನ್ನು 1-2 ಅಂಕದ ಪ್ರಶ್ನೆ, ಇಲ್ಲಿಯ ಬದುಕು ಅಲ್ಲಿಯ ಸರಕು ಲೇಖನದ ಕರ್ತೃ ಯಾರು? ಉತ್ತರ GT ನಾರಾಯಣ ರಾವ್. 2ನೇ ಪ್ರಶ್ನೆ, ಪ್ರಸ್ತುತ ಲೇಖನದ ತಿರುಳು ಏನು? ಉತ್ತರ ಫಲಜ್ಯೋತಿಷ್ಯ ಬದುಕಿನ ಸಮಸ್ಯಾ ಪರಿಹಾರಕ್ಕೆ ಸಮರ್ಥ ಎಂಬುದನ್ನು, ಫಲಜ್ಯೋತಿಷ್ಯ ಅನ್ನುವಂಥದ್ದು ಬದುಕಿನ ಸಮಸ್ಯೆಯ ಪರಿಹಾರಕ್ಕೆ ಸಮರ್ಥವಲ್ಲ ಎನ್ನುವಂಥದ್ದನ್ನು ಪ್ರತಿಪಾದಿಸುವುದು. 3ನೇ ಪ್ರಶ್ನೆ, ಅಲ್ಲಿಯ ಸರಕು ಯಾವುದು? ಉತ್ತರ ಫಲಜ್ಯೋತಿಷ್ಯ. 4ನೇ ಪ್ರಶ್ನೆ, ಅವೈಜ್ಞಾನಿಕ ಅಧ್ಯಯನ ಯಾವುದು? ಉತ್ತರ ಫಲಜ್ಯೋತಿಷ್ಯ. 5ನೇ ಪ್ರಶ್ನೆ, ಬಲಿಷ್ಠ ಪಕ್ಷದವರು ಯಾರು? ಉತ್ತರ ಗಂಡಿನ ಕಡೆಯವರು. 6ನೇ ಪ್ರಶ್ನೆ, ದುರ್ಬಲ ಪಕ್ಷದವರು ಯಾರು? ಉತ್ತರ ಹೆಣ್ಣಿನ ಕಡೆಯವರು. 7ನೇ ಪ್ರಶ್ನೆ, ಜಾತಕ ಯಾವ ಅಧ್ಯಯನ? ಉತ್ತರ ಜಾತಕ ಅವೈಜ್ಞಾನಿಕ ಅಧ್ಯಯನ. 8ನೇ ಪ್ರಶ್ನೆ, ವೈಜ್ಞಾನಿಕ ಅಧ್ಯಯನ ಯಾವುದು? ಉತ್ತರ ವೈಜ್ಞಾನಿಕ ಅಧ್ಯಯನ ಖಗೋಳ ವಿಜ್ಞಾನ. 9ನೇ ಪ್ರಶ್ನೆ, ಫಲಜ್ಯೋತಿಷ್ಯದ ಹಿಡಿತ ಯಾವುದು? ಉತ್ತರ ಕಬಂಧ ಬಾಹು ಆಲಿಂಗನ ಅಥವಾ ಆಕ್ಟೋಪಸ್ ಹಿಡಿತ. 10ನೇ ಪ್ರಶ್ನೆ, ವ್ಯಕ್ತಿ ಕುರುಡು ನಂಬಿಕೆಗಳ ದಾಸನಾಗುವುದು ಯಾವಾಗ? ಉತ್ತರ ನೈಸರ್ಗಿಕ ವರಪ್ರಧಾನವಾದ ಬುದ್ಧಿಯನ್ನು ಉಪಯೋಗಿಸದೇ ಇದ್ದಾಗ. ಸರಿ ವಿದ್ಯಾರ್ಥಿಗಳೇ, ಇಲ್ಲಿಗೆ GT ನಾರಾಯಣ ರಾವ್ ಇವರು ಬರೆದಿರುವಂತಹ ಇಲ್ಲಿಯ ಬದುಕು ಅಲ್ಲಿಯ ಸರಕು ಅನ್ನುವಂಥ ಲೇಖನದ ಪ್ರಶ್ನೋತ್ತರ ಮುಕ್ತಾಯವಾಗ್ತದೆ. ವಿದ್ಯಾರ್ಥಿಗಳೇ, ನೀವು ನನ್ನ ಚಾನೆಲ್ಗೆ ಹೊಸಬರಾಗಿದ್ದಲ್ಲಿ ಮೊದಲು ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯದಿರಿ. ಒಂದು ಲೈಕ್ ಕೊಡಿ, ಹಾಗೆ ಕಮೆಂಟ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸಿಗೂ ಕೂಡ ಶೇರ್ ಮಾಡಿ.
ಹಾಗೆ ನಿಮ್ಮ ಕನ್ನಡ ಪಠ್ಯಪುಸ್ತಕಕ್ಕೆ ಸಂಬಂಧಿಸಿದ ಹಾಗೆ ಅನೇಕ ಪ್ರಶ್ನೋತ್ತರಗಳನ್ನು ಹಾಗೆ ಸಾರಾಂಶಗಳನ್ನು ಕೂಡ ಹಾಕಿದ್ದೇನೆ. ಮುಂದೆ ಇನ್ನೊಂದು ಹೊಸ ಪಾಠದೊಂದಿಗೆ ಮತ್ತೆ ಬರುತ್ತೇನೆ. ಅಲ್ಲಿಯವರೆಗೆ ನಮಸ್ಕಾರ.